ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕು ಕೆರಿ ರೇಣುಕಾ ಯಲ್ಲಮ್ಮ ದೇವಿಗೆ ವಿಶೇಷವಾದ ಪೂಜೆ ಹಾಗೂ ಅಭಿಷೇಕ. ಜೇವರ್ಗಿ ಜನಪ್ರಿಯ ಶಾಸಕರು ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಯಡ್ರಾಮಿ ಪಟ್ಟಣದ ಕಾಂಗ್ರೆಸ್ ಗ್ಯಾರಂಟಿ ಸದಸ್ಯರಾದ ಶ್ರೀಮತಿ ಕಾವೇರಿ ಅಪ್ಪಾಸಾಬಗೌಡ ಮಾಲಿಪಾಟೀಲ್ ಹಾಗೂ ಶ್ರೀಮತಿ ಗಿರಿಜಾ ಚಂದ್ರಶೇಖರ್ ಪುರಾಣಿಕ ಸಚಿವ ಸ್ಥಾನ ಕೊಡಬೇಕೆಂದು ಅಭಿಷೇಕ, ವಿಶೇಷ ಪೂಜೆ ಮಾಡಿದರು. ಹಾಗೂ ಈ ವೇಳೆಯಲ್ಲಿ ಎಲ್ಲಾ ಗ್ರಾಮಸ್ಥರು, ಎಲ್ಲಾ ತಾಯಂದರು ಪೂಜೆಗೆ ಒಳಗೊಂಡರು. ಮಿನಿಸ್ಟರ್ ಆಗಬೇಕಂದು ನಾವೆಲ್ಲರೂ ಬೇಡ್ಕೊಳ್ಳತ್ತಿರ್ತೀವಿ. ಈ ತಾಯಿಗೆ ಉಡಿ ತುಂಬಿವಿ. ಎಲ್ಲ ಭಕ್ತರು ಎಲ್ಲರೂ ಕೂಡಿ ಎಲ್ಲ ಮನ ಬಳಗ ಇಲ್ಲಿ ನೆರೆದದ. ಎಲ್ಲರೂ ಮನಸ್ಸಿನಿಂದ ಅಜಯ್ ಸಿಂಗ್ ಸಾಹೇಬರಿಗೆ ದೊಡ್ಡ ಸ್ಥಾನ ಸಿಗಲಿ ಅಂತ ಬೇಡ್ಕೊತೀನಿ. ನಮ್ಮ ಯಡ್ರಾಮಿ ತಾಲೂಕಿನ ಅಜಯ್ ಸಿಂಗ್ ಸಾಹೇಬರು ನಮ್ಮ ಯಲ್ಲಮ್ಮಯ್ಯ ಅವರಿಗೆ ಅಭಿಷೇಕ ಬೇಡ್ಕೊಂಡಿದ್ದೆವು. ಅವರು ಸಚಿವ ಸ್ಥಾನ ಸಿಗಬೇಕಂತ ಹೇಳಿ ಹೃದಯಪೂರ್ವಕವಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡಿ ನಮ್ಮ ಡಾಕ್ಟರ್ ಸಾಹೇಬ್ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಲೇಬೇಕು. ಅದ ಕಾರಣಕ್ಕಾಗಿ ನಾವು ನಮ್ಮ ಕೆರಿ ಯಲ್ಲಮ್ಮಯ್ಯ ಅವರಿಗೆ ಅಭಿಷೇಕ ಮತ್ತು ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇಂದು ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಕ್ಷೇತ್ರದಲ್ಲಿ 3 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಹಿಂದೆ ಕೂಡ ಅವರು ಸಚಿವರಾಗಬೇಕಾಗಿತ್ತು, ಆದ ಕಾರಣ ಸಚಿವರಾಗಲಿಲ್ಲ. ಇವಾಗ ಕೂಡ ಅವಕಾಶ ಅವರಿಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಕೂಡ ಏನಪ್ಪ ಅಂದರೆ ಡಾಕ್ಟರ್ ಅಜಯ್ ಸಿಂಗ್ನವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಮ್ಮ ಯಡ್ರಾಮಿ ತಾಲೂಕಿನ ಎಲ್ಲ ಗ್ಯಾರಂಟಿ ಸದಸ್ಯರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆರಿ ಯಲ್ಲಮ್ಮ ತಾಯಿಯವರಿಗೆ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮಂತ್ರಿಗಳಾದರೆ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲು ಹೆಚ್ಚಿನ ಅವಕಾಶ ದೊರಕಿಸಿಕೊಟ್ಟಂತಾಗುತ್ತದೆ. ಅದಕ್ಕಾಗಿ ನಾವು ಅವರ ಶ್ರಮಿಗಾಗಿ ಇವತ್ತು ನಾವು ಸರ್ಕಾರಕ್ಕಾಗಲಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು, ಇವತ್ತು ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆರವರಾಗಿರ್ಬೋದು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮುಖಾಂತರ ಅವರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಒಂದು ವೇಳೆ ಅವರು ಒಳ್ಳೆಯ ಶಾಸಕರಾಗಿದ್ದಾರೆ, ಅವರ ಹತ್ತಿರ ಒಳ್ಳೆಯ ತಾಳ್ಮೆ, ಒಳ್ಳೆಯ ವಿಚಾರ, ತಾಲೂಕನ್ನೇ ಕೊಂಡೊಯ್ತಕ್ಕಂಥದ್ದಲ್ಲಿ ರಾಜ್ಯನೇ ಕೊಂಡೊಯ್ತಕ್ಕಂಥ ಶಕ್ತಿ, ಪ್ರಭಾವಿ ಹೊಂದಿರತಕ್ಕಂಥ ಶಕ್ತಿ ಅವರಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗಿದೆ. ಅಂಥ ಒಬ್ಬ ಶಾಸಕರಿಗೆ ಕೂಡ ಗುರುತಿಸಿ ಇವತ್ತು ಸಚಿವ ಸ್ಥಾನ ನೀಡಿದರೆ ಈ ಭಾಗದಾಗ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ನಮ್ಮ ಮಾತು ಮುಗಿಸ್ತೀನಿ. ಜೈ ಹಿಂದ್.